ಸಚಿನ್ ಪಾಂಚಾಳ್ ವಿಚಾರಕ್ಕೆ ಬರೋಣ. ಸಚಿನ್ ವಿರುದ್ಧ ದಾಖಲೆ ರಿಲೀಸ್ಗೆ ಸಹೋದರಿ ಸವಾಲಾಗ್ತಾ ಇದ್ದಾರೆ. ರಾಜು ಕಪನೂರು ಸೋದರ ಪ್ರಕಾಶ್ ದಾಖಲೆ ರಿಲೀಸ್ ಮಾಡಿದ್ರು. ಬೀದರ್ನಲ್ಲಿ ಸಚಿನ್ ಪಾಂಚಾಳ್ ಸೋದರಿ ಸುರೇಖಾ ಕಿಡಿಕಾರ್ತಾ ಇದ್ದಾರೆ. ದಾಖಲೆ ರಿಲೀಸ್ ಮಾಡಿದವರಿಗೆ ಸಿಬಿಐ ತನಿಖೆಯ ಸವಾಲಾಗ್ತಾ ಇರೋದು. ಸುರೇಖಾ, ನನ್ನ ತಮ್ಮ ಡೆತ್ ನೋಟ್ನಲ್ಲಿ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಬರೆದಿದ್ದಾನೆ. ಯಾವ ಹಣ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದರ ಬಗ್ಗೆ ಬರೆದಿದ್ದಾನೆ. ನೀವು ದಾಖಲೆ ರಿಲೀಸ್ ಮಾಡೋದಿದ್ರೆ ಮೊದಲ ದಿನವೇ ಮಾಡಬೇಕಾಗಿತ್ತು. ಈಗ ಯಾಕೆ ಮಾಡ್ತಾ ಇದ್ದೀರಿ? ನನ್ನ ತಮ್ಮ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು. ಆದರೆ ಇವಾಗ 60 ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಹಂಗಾದ್ಮೇಲೆ ಇನ್ನುಳಿದಿರೋ 40 ಲಕ್ಷ ಹಣಕ್ಕೆ ದಾಖಲೆ ಎಲ್ಲಿದೆ? ಕೊಡಿ ಅದನ್ನ. ಅವ್ರ ತಪ್ಪಿಲ್ಲ ಅಂತಂದ್ರೆ ಸಿಬಿಐ ತನಿಖೆಯನ್ನು ಎದುರಿಸಲಿ, ನೋಡೇ ಬಿಡೋಣ. ಹಿಂಗ್ ಸವಾಲಾಗ್ತಾ ಇದ್ದಾರೆ ಸುರೇಖಾ. ಇಷ್ಟು ದಿವಸ ಬೇಕೇನ್ರಿ? ಹೇಳ್ರಿ, ನೀವೇ ಹೇಳ್ರಿ. ಕಾಮನ್ ಥಿಂಕಿಂಗ್ ಅದ ರೀ. ನಮ್ಮನೆ ಈಶ್ವರ್ ಖಂಡ್ರೆ ಅವರು ಬಂದು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. 10 ಲಕ್ಷ ಪರಿಹಾರ ಬೇಡ, ನಮಗೆ ನ್ಯಾಯ ಬೇಕು. ತಿರಸ್ಕರಿಸ್ಬಿಟ್ಟಿದ್ದಾರೆ ಅವ್ರ ಕುಟುಂಬಸ್ಥರು ಪರಿಹಾರವನ್ನ. ನಮಗೆ ನ್ಯಾಯ ಕೊಡಬೇಕು ಸ್ವಾಮಿ, ಹೀಗಂತ ಸುರೇಖಾ ಆಗ್ರಹಿಸ್ತಾ ಇರೋದು. ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಆಗಿದೆ. 60 ಲಕ್ಷ ದಾಖಲೆ ತೋರಿಸಿದ್ದಾರೆ ಅವರು. ಇನ್ನುಳಿದಿರೋ 40 ಲಕ್ಷ ದಾಖಲೆ ಎಲ್ಲಿ ತೋರಿಸಿ? ಸಚಿವ ಈಶ್ವರ್ ಖಂಡ್ರೆ ಅವರು ಚೆಕ್ ಕೊಡೋಕೆ ಬಂದ್ರು, ಅದು ನಾವು ಇಸ್ಕೊಂಡಿಲ್ಲ, ತಿರಸ್ಕರಿಸಿದೀವಿ. ವಿಜೇಂದ್ರ ಕೊಟ್ಟ ಹಣವನ್ನು ಕೂಡ ನಾವು ತಿರಸ್ಕರಿಸಿದ್ವಿ, ಹೀಗಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ರು. ಇದ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಸರ್. ಅವ್ರು ಕರೆಕ್ಟಾಗಿ ಇರ್ತಿರಂದ್ರೆ ಫಸ್ಟ್ ಡೇನೇ ಅದು ಪ್ರೂವ್ ಮಾಡ್ತಿದ್ದೀವಿ ರೀ. ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದದ ಇದು ಎಲ್ಲ ಅಂತ. ಆದ್ರೂ ತಮ್ಮ ಡೆಟ್ ನೋಟಿನ ಪೂರಾ ಕ್ಲಿಯರ್ ಆಗ್ಬಾರ್ದನ್ರಿ ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ಯದ ಅಂತ. ಅದ್ರ ಬಗ್ಗೆ ನಾವು ಹೇಳುವಂಗೆ ಏನಿಲ್ಲ. ಅವ್ರಿಗೆ ಅಂಜಿಕೆ ಯಾಕೆ ಬೇಕ್ರಿ? CID ಆಗಲಿ CBI ಆಗಲಿ, ನಾವು ಏನಂತೀವಿ CBI ತನಿಖೆ ಕೊಡ್ಲಿ ಅಂದ್ರೆ COD ಅಥವಾ CID ಕೊಡ್ಲಿ ಅಂತ ಅವ್ರು ಅಲ್ಲತ್ತಾರಿ. ಅವ್ರು ಯಾವುದೇ ರೀತಿ ತಪ್ಪಿಸ್ತಾರಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆ ಏನದ CBI ಕೊಡ್ರ ಅಂತ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ನಾವು ಗೌರ್ಮೆಂಟಿಗೆ ಇದೇ ಹೇಳತ್ತೀವಿ ನಮಗೆ CBI ತನಿಖೆ ಬೇಕಂತ. ಅಷ್ಟಲ್ದೇ ಒಂದು ಮಾತು ಹೇಳ್ತೀನಿ ಸರ್, ನಮಗೆ ಸ್ಟೇಟ್ ಜಿಲ್ಲಾ ಬೀದರ್ದಾಗೆ ನಮ್ಗೆ ಏನಂತಾರ ಪೊಲೀಸರದಿಂದ ನಮಗೆ ನ್ಯಾಯ ಸಿಗಲಿಲ್ಲ ಸರ್. ಆದರೂ ನಮ್ಮ ತಮ್ಮ ತೀರ್ಕೊಂಡು ಇವತ್ತಿಗೆ 5 ದಿನ ಆಯ್ತು, ಯಾವುದೇ ಆ್ಯಕ್ಷನ್ ಸರ್ಕಾರ ತೊಗೊಳ್ಳಿಲ್ಲ ಅಂದಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಮಗೆ ಏನು ಬೇಕಂದ್ರೆ CBI ತನಿಖೆ ಬೇಕು ಅಷ್ಟೇ ಸರ್, ಮತ್ತೇನಿಲ್ಲ. ಇದ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಸರ್. ಅವ್ರು ಕರೆಕ್ಟಾಗಿ ಇರ್ತಿರಂದ್ರೆ ಫಸ್ಟ್ ಡೇನೇ ಅದು ಪ್ರೂವ್ ಮಾಡ್ತಿದ್ದೀವಿ ರೀ. ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದದ ಇದು ಎಲ್ಲ ಅಂತ. ಆದ್ರೂ ತಮ್ಮ ಡೆಟ್ ನೋಟಿನ ಪೂರಾ ಕ್ಲಿಯರ್ ಆಗ್ಬಾರ್ದನ್ರಿ ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ಯದ ಅಂತ. ಅದ್ರ ಬಗ್ಗೆ ನಾವು ಹೇಳುವಂಗೆ ಏನಿಲ್ಲ. ಅವ್ರಿಗೆ ಅಂಜಿಕೆ ಯಾಕೆ ಬೇಕ್ರಿ? CID ಆಗಲಿ CBI ಆಗಲಿ, ನಾವು ಏನಂತೀವಿ CBI ತನಿಖೆ ಕೊಡ್ಲಿ ಅಂದ್ರೆ COD ಅಥವಾ CID ಕೊಡ್ಲಿ ಅಂತ ಅವ್ರು ಅಲ್ಲತ್ತಾರಿ. ಅವ್ರು ಯಾವುದೇ ರೀತಿ ತಪ್ಪಿಸ್ತಾರಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆ ಏನದ CBI ಕೊಡ್ರ ಅಂತ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ನಾವು ಗೌರ್ಮೆಂಟಿಗೆ ಇದೇ ಹೇಳತ್ತೀವಿ ನಮಗೆ CBI ತನಿಖೆ ಬೇಕಂತ. ಅಷ್ಟಲ್ದೇ ಒಂದು ಮಾತು ಹೇಳ್ತೀನಿ ಸರ್, ನಮಗೆ ಸ್ಟೇಟ್ ಜಿಲ್ಲಾ ಬೀದರ್ದಾಗೆ ನಮ್ಗೆ ಏನಂತಾರ ಪೊಲೀಸರದಿಂದ ನಮಗೆ ನ್ಯಾಯ